ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಎಲ್ಲರೂ ಸೇರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಡಿಮಾರ್ಟ್ಗೆ. ಡಿಮಾರ್ಟಾ ಹೋಗೋಣ? ಐ ಲವ್ ಯು. ಐ ಲವ್ ಯು ಟು. ಮಕ್ಕಳು ಫ್ರೆಂಡ್ಸ್, ನಮ್ಮ ಖುಷಿ ಪುಟಾಣಿ ಈಗೀಗ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾಳೆ, ಮತ್ತು ಐ ಲವ್ ಯು ಅಂತ ಹೇಳ್ತಾಳೆ ಇಷ್ಟ ಆದರೆ ಏನಾದರೂ ಕೊಟ್ಟಾಗ. ಸೊ ಬೇಡ ಅಂತಂದರೆ ನೋನು ಅಂತಾಳೆ. ಈ ಥರ ಎಲ್ಲ ಕಲಿತಾ ಇದ್ದಾಳೆ ನಮ್ಮ ಪುಟಾಣಿ. ಫ್ರೆಂಡ್ಸ್, ಪುಟ್ಟ ಮಕ್ಕಳು ಫಸ್ಟ್ ಟೈಮು ಮಾತಾಡಿದಾಗ ಅದೆಷ್ಟು ಖುಷಿ ಆಗುತ್ತಲ್ವ. ಸೊ ನಮ್ಮ ಪುಟಾಣಿ ಒಂದೊಂದು ವರ್ಡೇ ಕಲಿತಾ ಇದ್ದಾಳೆ. ಆ ಮಾತು ಆಗ ಎಷ್ಟು ಖುಷಿ ಆಗುತ್ತೋ ಅವಳು ಮಾತಾಡ್ತಿದ್ರೆ. ಫ್ರೆಂಡ್ಸ್, ನಮ್ಮ ಪುಟಾಣಿ ರೀಲ್ಸ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟವಳೆ. ಆಸಿನಿನ ಮಲ್ಕೊಂಡ್ಬಿಟ್ಟಿದ್ದಾಳೆ. ಆಸಿನಿ ಅನಮ್ಮ ನೋಡಿ, ಚಿಕ್ಕಬಳ್ಳಾಪುರ ಬಂತು. ಹನಿ ಅಮ್ಮು ಚಿಕ್ಕಬಳ್ಳಾಪುರದ ಯಾಕೆ ಚಿಕ್ಕಬಳ್ಳಾಪುರ ಬೇಡ? ಹನಿ ಸಿಗುತ್ತಲ್ಲ. ಚಿನಿಯಾ ನಿದ್ದೆ ಮಾಡ್ತಿದ್ದಾಳೆ, ಮತ್ತೆ ದೇವನಹಳ್ಳಿಗೆ ಹೋಗೋದು ಬೇಡ, ಓಕೆನಾ? ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಯಾಕಂದರೆ ಹಾಸಿನಿ ನಿದ್ದೆ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ನನ್ನ ಹತ್ರ ಮಾತಾಡೋದಿಲ್ಲ ಸರಿಯಾಗಿ, ಟೈಮ್ ಸ್ಪೆಂಡ್ ಮಾಡಲ್ಲ, ಖುಷಿ ಪುಟಾಣಿನ ಆಟ ಆಡ್ಸಲ್ಲ. ಲೇಜಿ ಆಗಿಬಿಟ್ಟಿದ್ದಾಳೆ ನೋಡು. ಈಗ ಮುದ್ದು ಮಾಡಕ್ಕೆ ಬರೋದಾ? ಎದೊಳು ಪುಟಾಣಿ ಮಲ್ಕೊಂಡೋಳು ಪಾಪ. ಅನಮ್ಮ ಯಾಕೆ ಎದ್ದೋಳು ಪುಟಾಣಿ? ನೋಡು ಬಂತು, ನೋಡು ಚಿಕ್ಕಬಳ್ಳಾಪುರ ಬಂತು. ಡಿಮಾರ್ಟ್ಗೆ ಹೋಗೋಣ ಮತ್ತೆ ಇನ್ನೇನು? ಎಲ್ಲಿಗೆ ಹೋಗ್ಬೇಕೀಗ? ದೇವನಹಳ್ಳಿಗೆನಾ? ಪೆರೇಸ್ ಅಂದ್ರಿಗಂತೆ ನಿನ್ನ ಫೇವ್ರೇಟ್ ಹೋಟೆಲ್ ಚಿಕ್ಕಬಳ್ಳಾಪುರದಲ್ಲಿ. ಏನು ಫೇಮಸ್ಸು? ಹಾಸನಿಗೆ ಏನು ಫೇವ್ರೇಟು? ಪ್ರಣವ್ ಹೋಟೆಲಲ್ಲಿ ಏನು ಫೇವ್ರೇಟ್? ಏನು ತಗೋಣ? ಟೋಪಿ ದೋಸೆ. ಪ್ರಣವ್ ಅಲ್ಲಿ ಟೋಪಿ ದೋಸೆ ತಗೋತ್ಯಾ? ಫ್ರೆಂಡ್ಸ್, ನಮ್ಮ ಹಾಸನಿಗೆ ಪ್ರಣವ್ ಹೋಟೆಲ್ ಇದೆ ಚಿಕ್ಕಬಳ್ಳಾಪುರಲ್ಲಿ, ಹೈವೇಲಿ ಬರುತ್ತೆ ಅದು. ಸೊ ಅಲ್ಲಿ ನಮ್ಮ ಹಾಸನಿ ಏನು ಜಾಸ್ತಿ ತಗೊಂತಾಳ ಕೇಳಿ. ಏನು ತಗೋತೀಯಮ್ಮ? ಏನು ಆರ್ಡರ್ ಮಾಡ್ತೀಯಾ? ಟೋಪಿ ದೋಸೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಈರುಳಿರಲಿ ನೀರಿರಲಿ ಹೇಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿದೆ, ನನಗೆ ತುಂಬು ಪ್ರೀತಿಯನ್ನು. ಕಣ್ಣ ಹಾಡಂತೆ ಹಾಡುವೆನು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನನ್ನ ಹೆಸರು ಗಾಳಿಯಲ್ಲಿ ನನ್ನ ಉಸಿರಲ್ಲಿದೆಯೋ, ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು. ಎದೊಳ್ಬೇಕು ಇಲ್ಲ ಡಿಮಾರ್ಟ್ ನೋ ಕ್ಯಾನ್ಸಲ್. ರಿಟರ್ನ್ ತಗೋ ಹಚ್ಚಿನಿಯಾ, ಹೋಗೋಣ ರಿಟರ್ನ್. ಇದು ನೋಡಿದ್ದು ಕುಂಭಕರ್ಣಿ ನಿದ್ದೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್, ನಮ್ಮ ಖುಷಿ ಪುಟಾಣಿ ಇವತ್ತೇನೋ ಬೇಗನೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗ್ಲೂ ನಮ್ಮ ಹಾಸಿನಿ ಕಾರಲ್ಲಿ ಹೋಗೋ ಟೈಮಲ್ಲಿ ಅವಳೇ ಫಸ್ಟ್ ನಿದ್ದೆ ಮಾಡ್ತಾ ಇದ್ದಿದ್ದು. ಸೊ ಆದರೆ ಇವತ್ತು ನಮ್ಮ ಪುಟಾಣಿ ಬೇಗ ಮಲ್ಕೊಂಡ್ಬಿಟ್ಟಿದೆ. ಮತ್ತು ನಮ್ಮ ಹಾಸಿನಿ ಯಾಕೋ ಏನೋ ಬೇಜಾರಾಗ್ಬಿಟ್ಟಿದ್ದಾಳೆ. ಅವಳಿಗೆ ಚಿಕ್ಕಬಳ್ಳಾಪುರಗಿಂತ ದೇವನಹಳ್ಳಿ ಡಿಮಾರ್ಟ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಫಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಸೊ ಚಿಕ್ಕಬಳ್ಳಾಪುರದಲ್ಲಿ ಆದಮೇಲೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ವಿ. ಹಾಸಿನಿ ಏನಾಗಿದೆ? ಸಪ್ಪಗಿದ್ದೀರಾ? ನಾವು ದೇವನಹಳ್ಳಿಗೆ ಹೋಗ್ತಾ ಇರೋದು ಹೇಳು.
ಫ್ರೆಂಡ್ಸ್, ನಮ್ಮ ಹನಿ ತಲೆಗೆ ಹುಳ ಬಿಟ್ಕೊಬಿಟ್ಟವಳೆ. ಯಾಕಂತ ಅಂದರೆ ನಾವು ಚಿಕ್ಕಬಳ್ಳಾಪುರ ಡಿಮಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಂಬಿಟ್ಟಿದ್ದಾಳೆ. ಸೊ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ದೇವನಹಳ್ಳಿ ಡಿಮಾರ್ಟ್ಗೆ. ಸೊ ನಮ್ಮ ಪುಟಾಣಿಗೆ ಸುಮ್ಮನೆ ಹಂಗೆ ರೇಗಿಸ್ತಾ ಇದ್ದೀವಿ. ಫ್ರೆಂಡ್ಸ್, ನೋಡಿದ್ರಲ್ವಾ ನವೀನ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಸೊ ಅವರ ಫೇವ್ರೆಟ್ ಸಾಂಗ್ ಇದು, ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ. ಸೊ ಯಾವಾಗಲೂ ನಾನು ರೇಗಿಸ್ತಿರ್ತೀನಿ ಅವ್ರಿಗೆ. ಆಮೇಲೆ ನಮ್ಮ ಹಾಸಿನಿ ನೋಡಿ ಈ ಥರ ಮೈಂಡ್ ಗೇಮ್ ಆಡ್ತಾಯಿದ್ದಾಳೆ. ಸೊ ನಾನೇ ಸ್ವಲ್ಪ ತಲೆಗೆ ಕೆಲಸ ಕೊಟ್ಟಿದ್ದು. ಯಾಕಂದರೆ ಸುಮ್ಮನೆ ಬೇಜಾರಾಗಿ ಕೂತಿದ್ಲಲ್ಲ, ಅದಕ್ಕೋಸ್ಕರ ಈ ಮೈಂಡ್ ಗೇಮ್ ಆಡು ಅಂತ ಹೇಳ್ಬಿಟ್ಟು ಕೊಟ್ಟೆ. ಸೊ ಇದರಲ್ಲಿ ಕರೆಕ್ಟಾಗಿ ಥಿಂಕ್ ಮಾಡಿ ಆಮೇಲೆ ಆ ಡ್ರಾ ಮಾಡಿದ್ರೆ ಸೊ ಕರೆಕ್ಟಾಗಿದ್ದರೆ ಅದು ಕರೆಕ್ಟ್ ಆಪ್ಷನ್ ತೊಗೊಳುತ್ತೆ. ಸೊ ಆಮೇಲೆ ಡಿಮಾರ್ಟಿಗೆ ಬಂದ್ವಿ ಗಾಯ್ಸ್. ತುಂಬಾ ಕ್ರೌಡ್ ಇದೆ, ತುಂಬ ಜನ ಇದ್ದಾರೆ. ವೆಹಿಕಲ್ನ ನಿಲ್ಸೋದಕ್ಕೆ ಆಗ್ತಿಲ್ಲ, ಅಷ್ಟೊಂದು ರಶ್ ಇದೆ. ಸೊ ನಾವು ಒಂದು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ನಮ್ಮ ಪುಟಾಣಿ ನೋಡಿ ತುಂಬ ಖುಷಿ ಪಟ್ಬಿಟ್ಲು. ಯಾಕಂದರೆ ದೇವನಹಳ್ಳಿ ಡಿಮಾರ್ಟ್ಗೆ ಹೋಗಬೇಕು ಅಂತ ಹೇಳಿದ್ಲಲ್ಲ. ಸೊ ಅಲ್ಲಿಗೆ ಕರ್ಕೊಬಂದಿದ್ದಕ್ಕೆ ಫುಲ್ ಖುಷಿ ಆಗಿಬಿಟ್ಟಿದ್ಲು. ಸೊ ನೋಡಿ ರೋಡಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತಾಳೆ ನಮ್ಮ ಪುಟಾಣಿ. ಆಮೇಲೆ ನಮ್ಮ ಖುಷಿ ಪುಟಾಣಿ ಎದ್ಬಿಟ್ಟು ಅವ್ರ ಪಪ್ಪ ಹತ್ರ ಹೋದ್ಲು. ಸೊ ಆಮೇಲೆ ಅಲ್ಲೋಗಿ ಒಂದು ಟ್ರಾಲಿ ಹೇಳ್ಕೊಂಡು ಖುಷಿ ಪುಟಾಣಿನ ಕೂಡಿಸಿದ ತಡ ನಮ್ಮ ಹಾಸಿನಿ ಟ್ರಾಲಿನ ಹೇಳ್ಕೊಂಡು ಹೋಗ್ತಾ ಅವಳೆ. ಸೊ ಅವಳಿಗೆ ಅದೇನೋ ಇಷ್ಟ, ಡಿಮಾರ್ಟಿಗೆ ಬಂದಾಗೆಲ್ಲ ಅವರ ತಂಗಿನ ಈ ಥರ ಕೂಡಿಸ್ಕೊಂಡು ಟ್ರಾಲಿನ ಹೇಳ್ಕೊಂಡು ಹೋಗ್ತಿರ್ತಾಳೆ. ಒಟ್ನಾಗ ಅದೇನೋ ನಮ್ಮ ಹನಿಗೆ ಖುಷಿ ಅಂದರೆ ತುಂಬ ಇಷ್ಟ. ಆಮೇಲೆ ನಮ್ಮ ಪುಟಾಣಿ ಈಗ ಎದ್ದಿತ್ತಲ್ಲ, ಸೊ ಸ್ವಲ್ಪ ಮಂಕ ಕೂತಿತ್ತು. ಆದರೆ ನಮ್ಮ ಹಾಸಿನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ. ಮತ್ತು ಅವ್ರ ಡ್ಯಾಡಿ ಟೀ ಪೌಡ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ರೆಡ್ ಲೇಬಲ್ ತೊಗೊಳ್ಳು ಅಥವಾ 3 ರೋಸಸ್ ತೊಗೊಳ್ಳು ಅಂತ. ಅದಕ್ಕೆ ನಾನು ಇದ್ಕೊಂಡು ನೀನು ಯಾವಾಗಲೂ ಏನು ತೊಗೊತೀಯ ಅದೇ ಬ್ರ್ಯಾಂಡ್ ಎತ್ಕೊಂಬ ಅಂತ ಹೇಳಿದೆ. ಆಮೇಲೆ ನಮ್ಮ ಹಾಸಿನಿ ಇವ್ರ ಕತೆ ಮುಗಿಯಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಡೈಲಿ ವೆರಿ ವೆರಿ ಇಂಪಾರ್ಟೆಂಟ್ ಅವಳಿಗೂ ಅವಳ ತಂಗಿಗೆ ಹಾರ್ಲಿಕ್ಸು, ಅದಕ್ಕೆ ಹಾರ್ಲಿಕ್ಸ್ ಬಾಟಲ್ ಎತ್ಕೊಂಡ್ಳು. ಆಮೇಲೆ ಅಲ್ಲಿಂದ ಗ್ರೀನ್ ಟೀ ಅವ್ರ ಡ್ಯಾಡಿ ತಗೊಂಡು ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ನಂದು ಕುಚ್ಚು ಪುಟಾಣಿ, ಅದು ಕುಚ್ಚು ಪುಟಾಣಿ. ನೀನೇನು ತಗೊಂಡೆ? ಯಾಕ್ರಿ ಏನು ತಗೊತಾ ಇದ್ದೀರಾ? ಎಕ್ಸಾಮ್ ಆದ್ಮೇಲೆ ಎಲ್ಲ 2 ಮಂತ್ಸ್ ರಜೆ ಇರುತ್ತೆ. ನೀನು ಏನು ಬೇಕಾದ್ರೆ ಕೊಡಿಸ್ತೀನಿ. 3 ಮಂತ್ಸ್ ರಜೆ ಇರುತ್ತಲ್ಲ. ನಮ್ಮ ಹಾಸಿನಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಪೇಂಟಿಂಗ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ವೀಕೆಂಡ್ಸ್ ಬರೋದಕ್ಕೆ ಕಾಯ್ತಿರ್ತಾಳೆ ಪೇಂಟಿಂಗ್ ಮಾಡಬೇಕು ಅಂತ. ಸೊ ಅದಕ್ಕೆ ಅವಳಿಗೆ ಡಿಮಾರ್ಟಿಗೆ ಬಂದಾಗೆಲ್ಲ ಒಂದಷ್ಟು ಪೇಂಟಿಂಗು ಮತ್ತು ಡ್ರಾಯಿಂಗ್ ಬುಕ್ಸು ಇದರೆಲ್ಲ ತೊಗೊತಿರ್ತಾಳೆ. ಸೊ ಅದಕ್ಕೆ ಅಪ್ಪ ನನಗೆ ಪೇಂಟಿಂಗ್ ಬ್ರಷ್ ಇಲ್ಲ, ಪೇಂಟಿಂಗ್ ಬ್ರಷ್ ಕೊಡಿಸು ಅಂತ ಅವ್ರ ಡ್ಯಾಡಿನ ಕೇಳ್ತಾಯಿದ್ರು. ಆದರೆ ನಮ್ಮ ಖುಷಿ ಪುಟಾಣಿ ನೋಡ್ರಿ ಎಲ್ಲರಿಗೂ ಹಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಅವ್ರ ಡ್ಯಾಡಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂಥೇಳಿ ಅಲ್ಲಿಗೆ ಕರ್ಕೊಂಡೋದ್ರು. ಸೊ ಅವಳಿಗೆ ಏನು ಬೇಕು ಎಲ್ಲ ನೋಡ್ತಾ ಇದ್ಲು, ಪೇಂಟಿಂಗ್ ಬ್ರಷ್ ಎಲ್ಲನ ಕಾಣಿಸುತ್ತಾ ಅಂತ. ಆಮೇಲೆ ಹನಿಗೆ ಯಾಕೋ ಪೇಂಟಿಂಗ್ ಬ್ರಷ್ ತೊಗೊಳಕ್ಕೆ ಇಷ್ಟ ಆಗಲಿಲ್ವೇನೋ, ಅದಕ್ಕೆ ಅಪ್ಪ ನನಗೆ ವಾಟರ್ ಪೇಂಟಿಂಗ್ ಕೊಡಿಸು, ಈ ಸಮ್ಮರಲ್ಲಿ ನಾನು ಒಳ್ಳೆ ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹೆಂಗೋ ಕನ್ವಿನ್ಸ್ ಮಾಡಿ ವಾಟರ್ ಪೇಂಟ್ ಎತ್ಕೊಂಡ್ಲು. ಆಮೇಲೆ ಅಲ್ಲಿಂದ ಬಂದಮೇಲೆ ಪೆನ್ಸಿಲ್ಲು ಪೆನ್ ಇಡೋ ಅಂಥ ಸ್ಟೋರೇಜ್ ಬಾಕ್ಸ್ ನೋಡಿದ್ಲು. ಮಮ್ಮಿ ಪ್ಲೀಸ್ ಮಮ್ಮಿ ನನಗೆ ಸ್ಟೋರೇಜ್ ಬಾಕ್ಸ್ ಕೊಡ್ಸು ಮಮ್ಮಿ, ನಾನು ಪೆನ್ಸಿಲೆಲ್ಲ ಇಟ್ಕೋಬೇಕು ಅಂತಂದ್ಲು. ಅದಕ್ಕೆ ನಾನು ಇಟ್ಕೊಂಡು ನಿಮ್ಮ ಡ್ಯಾಡಿನ ಕೇಳ್ಬಿಟ್ಟ. ತಗೋ ಅಂತಂದರೆ ತಗೋ ಅಂತ ಹೇಳಿದೆ. ಅಮ್ಮ ಇವತ್ತು ನಿಂಗೊಂದು ಸರ್ವಿಸ್ ಇದು ಕೊಡ್ತೀಯಾ? ನಂಗೆ ಬೇಡ, ನಂಗೆ ಬೇಡ, ನಂಗೆ ಬೇಡ, ನಂಗಿಲ್ಲ. ಬಿಚ್ಕೊಡ್ಬೇಕಾ? ಬಿಚ್ಚಿದ್ರೆ ಅವ್ರು ಹೊಡಿತಾರೆ. ನೋ.
ಪಾಪ ನಮ್ಮ ಪುಟಾಣಿಗೆ ಚಾಕ್ಲೇಟ್ ತಿನ್ನಬೇಕಿತ್ತೇನೋ, ಅದಕ್ಕೆ ನಾವು ಎಲ್ಲರಿಗೂ ಕೊಡ್ತಾಯಿದ್ದಾಳೆ ಬಿಚ್ಕೊಡಿ ಅಂತ. ಆದರೆ ನಾವು ಯಾರು ಬಿಚ್ಕೊಡ್ಲಿಲ್ಲ, ಯಾಕಂದರೆ ಬಿಲ್ ಮಾಡಬೇಕಲ್ವ, ಬಿಲ್ ಮಾಡಿದ್ದಾದ್ಮೇಲೆ ಬೇಕಾದರೆ ತಿನ್ಬೋದು. ಸೊ ಅದಕ್ಕೋಸ್ಕರ ಕೊಡಲಿಲ್ಲ. ಮತ್ತು ಔಟ್ಸೈಡ್ ಬಂದಾಗ ನವೀನ್ ಬಿಲ್ ಮಾಡಿಸಿ ಕೊಟ್ಟರು. ಸೊ ಚಾಕ್ಲೇಟ್ ಎತ್ಕೊಂಡು ಪುಟಾಣಿಗೆ ಕರ್ಕೊಂಡು ಆಚೆ ಬಂದೆ. ನಮ್ಮ ಹಾಸನ ಎತ್ಕೊಂಡು, ಅಮ್ಮ ನಂಗೆ ಐಸ್ ಕ್ರೀಮ್ ಬೇಕು, ಆದರೆ ಅಪ್ಪ ಬೈತಾರೇನೋ, ನನಗೆ ಪಾಪ್ಕಾರ್ನೇ ಕೊಡ್ಸು ಮಮ್ಮಿ ಅಂತ ಅಂದ್ಲು. ಆದರೆ ನಮ್ಮ ಪುಟಾಣಿ ಒಂದು ಕಡೆ ನಿಲ್ತಾ ಇಲ್ಲ, ಅದಕ್ಕೋಸ್ಕರ ನಾನು ನವೀನ್ಗೆ ವೆಯ್ಟ್ ಮಾಡ್ತಿದ್ದೆ ಅವ್ರು ಬಂದಮೇಲೆ ಕೊಡ್ಸೋಣ ಅಂಥೇಳಿ. ಆಮೇಲೆ ಇನ್ನೇನು ಮಾಡೋದು, ಚಾಕ್ಲೇಟ್ ಕೊಟ್ಟಿದ್ರಲ್ಲ ಅದಕ್ಕೆ ಇಬ್ರಿಗೂ ಬಿಚ್ಕೊಟ್ಟೆ. ಇಬ್ಬರು ತಿಂತಾಯಿದ್ರು. ನಮ್ಮ ಪುಟಾಣಿ ನೋಡ್ರಿ ತಿನ್ನಿಸು ಅಂತಂದರೆ ನನಗೆ ತಿನ್ನಿಸ್ಲಿಲ್ಲ, ಫುಲ್ಲು ಬಾಯಲ್ಲಿ ಇಟ್ಕೊಂಡ್ಬಿಟ್ಲು. ನಮ್ಮ ಹನಿ ನನಗೆ ತಿನ್ಸಕ್ಕೆ ಬಂದ್ಲು. ನಂಗೆ ಕೊಡು ಮಮ್ಮಮ್ಮ, ನಂಗೆ ಕೊಡು, ಕೊಡು ಉಮ್ಮ, ಅಲ್ಲೇ ನಂಗೆ ಕೊಡು ಚಾಕ್ಲೇಟು. ಅಕ್ಕ ಕೊಡಬೇಕಾ? ಫ್ರೆಂಡ್ಸ್, ನನಗೆ ಕೊಡ್ದಿರಂಗೆ ತಿಂತಾ ಇದ್ದಾರೆ ನೋಡಿ ಇವರಿಬ್ರು. ನನಗೆ ಮಾತ್ರ ಕೊಡ್ತಾ ಇಲ್ಲ ಇವರು. ನಂಗೆ ಹನಿ ಕೂತಿ ನೋಡಿ. ಇನ್ನೇ ಬೇಕಾ ಖುಷಿ? ಇನ್ನೇ ಬೇಕಾ ನಿಂಗೆ? ಇಷ್ಟೊತ್ತಾಯಿತು ಶಾಪಿಂಗ್ ಮುಗಿಯೋಷ್ಟೊತ್ತಿಗೆ. ಸೊ ಮನೆಗೆ ಹೊರಟಿದ್ದೀವಿ. ಮೇಡಮ್, ಹಾಸಿನಿ ಮೇಡಮ್, ಏನೇನು ಶಾಪಿಂಗ್ ಮಾಡಿದ್ರಿ? ಏನೂ ಮಾಡಲಿಲ್ವಾ? ಯಾಕ್ರಿ? ಏನು ಮಾಡಿದೆ? ಪೇಂಟಿಂಗಾ? ಆಮೇಲೆ ಹೊರಗಡೆ ಅವ್ರ ಡ್ಯಾಡಿ ಬಂದರು. ಆಮೇಲೆ ಪಾಪ್ಕಾರ್ನ್ ತೊಗೊಳಕ್ಕಂತ ಹೋದರು. ನಮ್ಮ ಪುಟಾಣಿ ನೋಡಿದ್ರೆ ಇನ್ನೂ ಐಸ್ ಕ್ರೀಮ್ ಕೊಡಿಸಿಲ್ಲ, ಪಾಪ್ಕಾರ್ನ್ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಓಡಾಡ್ತಿದ್ಲು. ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಹೋಗಿದ್ಲು ಐಸ್ ಕ್ರೀಮ್ ಇಸ್ಕೊಳೋದಕ್ಕೆ. ಸರಿ ಅಂತ ಬಿಟ್ಟು ಈ ಕಡೆ ಕರ್ಕೊಂಬಂದೆ. ಆಮೇಲೆ ನವೀನ್ ಪುಟಾಣಿನ ಎತ್ಕೊಂಡು ಹೋದ್ಲು, ಯಾಕಂದರೆ ಅಷ್ಟು ಓಡಾಡ್ತಿದ್ಲು ಡಿಮಾರ್ಟ್ ಹತ್ರ. ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದರೆ ತುಂಬಾ ವೆಹಿಕಲ್ಸ್ ಇದ್ವಲ್ಲ, ಅದಕ್ಕೋಸ್ಕರ ನವೀನ್ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ನಮ್ಮ ಪುಟಾಣಿ ನೋಡ್ರೆ ಕಾರಲ್ಲಿ ಮುಂದೆಗಡೆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಯಾವಾಗಲೂ ಅವಳು ನನ್ನ ಜೊತೆನೇ ಕುತ್ಕೊತಿದ್ಲು. ಇವತ್ತು ಹೋಗಿ ಮುಂದೆಗಡೆ ಸೀಟಲ್ಲಿ ಕುತ್ಕೊಂಡಿರೋದಕ್ಕೆ ಸ್ವಲ್ಪ ಭಯ ಆಯಿತು. ಆಮೇಲೆ ನಾನು ಕುತ್ಕೊಂಡೆ, ಅಷ್ಟರೊಳಗಡೆ ಬಂದುಬಿಟ್ಲು ನನ್ನ ಹತ್ರಕ್ಕೆ. ಆಮೇಲೆ ಪಾಪ್ಕಾರ್ನ್ ಬಿಚ್ಕೊಟ್ಟೆ, ಪಾಪ್ಕಾರ್ನ್ ತಿನ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಇಬ್ರು. ಆಯ್ತಾ ಶಾಪಿಂಗು? ಏನು ಬಿಚ್ಕೊಡ್ಬೇಕಾ ಪುಟಾಣಿ? ಬಿಚ್ಕೊಡ್ಬೇಕಾ? ಟ್ರೆಂಡ್ಸ್ ನೋಡೋಣ, ಇಲ್ಲೂ ಇದೆ ದೇವನಹಳ್ಳಿ ಟ್ರೆಂಡ್ಸ್. ನಮ್ಮ ಪುಟಾಣಿ ನೋಡಿ ತಿಂತಾ ಐತೆ. ಖುಷಿ ಅಮ್ಮಿ ಅಮ್ಮಿ ಸೂಪ. ಹೇಗಿತ್ತು ಶಾಪಿಂಗು ಹಾಸಿನಿ? ಚೆನ್ನಾಗಿತ್ತಾ? ಜನ ಕಡಿಮೆ ಇದ್ರಾ ಜಾಸ್ತಿ ಇದ್ರಾ? ಥ್ಯಾಂಕ್ ಯು. ನೀನು ಕೊಡಲ್ವಾ? ಅಕ್ಕ ಕೊಟ್ರು. ಪುಟಾಣಿ ತಿನ್ನುತ್ತೆ. ಡನ್, ಸೂಪರ್, ಡನ್. ಚೆನ್ನಾಗಿದೆಯಾ? ಓಹೋ, ಡನ್ನು. ತಂಬು ಕೊಡ್ತೀನಿ, ತಂಬು. ಫ್ರೆಂಡ್ಸ್, ನಾವು ಡಿಮಾರ್ಟಿಗೆ ಬಂದಾಗ ಸೊ ನಾವು ಪಾಪ್ಕಾರ್ನ್ ತೊಗೊತೀವಲ್ಲ, ನಾವು ನಮ್ಮದು ಫೇವ್ರೆಟ್ ಪಾಪ್ಕಾರ್ನ್ ಬಂದು ಯಾವ್ದು ಹಾಸಿನಿ? ಇದು ಖಾರ. ಖಾರ ಅಂದರೆ ಮಸಾಲ. ಹಾಸಿನಿಗೆ ಮಸಾಲ, ನಮ್ಮ ಖುಷಿ ಪುಟಾಣಿಗೆ ಸಾಲ್ಟ್. ತುಂಬ ಚೆನ್ನಾಗಿರುತ್ತೆ. ಚೀಸು ಚೆನ್ನಾಗಿರುತ್ತೆ. ಸೊ ಜಾಸ್ತಿ ನಮಗೆ ಇಷ್ಟ ಆಗೋದು ಮಸಾಲ ಮಾತ್ರ. ಸೊ ಮಸಾಲ ಪಾಪ್ಕಾರ್ನ್ ತಪ್ಪದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಫೈನಲಿ ಚಿಕ್ಕಬಳ್ಳಾಪುರ ರೀಚ್ ಆದ್ವಿ. ನವೀನ್ ಪುಟಾಣಿಗೋಸ್ಕರ ಇಡ್ಲಿ ತೊಗೊಂಬರಕ್ಕಂತ ಹೋಗಿದ್ರು. ನಮ್ಮ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ಇಣಕಿ ನೋಡ್ತಾ ಇದ್ದಾಳೆ. ಸೊ ಆಮೇಲೆ ವೆಂಕಟೇಶ್ವರ ಬೇಕ್ರಿಗೆ ಬಂದ್ವಿ. ಸೊ ಇದು ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಬೇಕ್ರಿ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ನಮಗೆಲ್ಲ ಫೇವ್ರೇಟು ದಿಲ್ ಪಸಂದ್, ಹಾಗೆ ರಸ್ಕು, ಬ್ರೆಡ್ಡು. ನಮ್ಮ ಪುಟಾಣಿಗೆ ತುಂಬಾ ಫೇವ್ರೇಟು ಕಪ್ ಕೇಕು. ಸೊ ಅದನ್ನು ತೊಗೊಂಡು ಆಮೇಲೆ ಒಂದಷ್ಟು ಫ್ರೂಟ್ಸ್ ಬೇಕಿತ್ತು, ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಟಿದ್ದೀವಿ.
ಸೊ ಫ್ರೆಂಡ್ಸ್ ಫೈನಲಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ. ಟೇಕ್ ಕೇರ್, ಬಾಯ್.